ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಲುಕ್ ಅಂತೂ ಸಕ್ಕದಾಗಿದೆ. ಅಂಡ್ ಇಲ್ಲಿ ಇದಕ್ಕೆ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಪುಟಾಣಿಯಾಗಿ ಬರುತ್ತೆ. ಅಂಡ್ ಬಜೆಟ್ ಫ್ರೆಂಡ್ಲಿ ಕೂಡ. ನೀವು ಕ್ವಾಲಿಟಿ ನೋಡ್ತಾ ಇರಬಹುದು ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವೆಲ್ರಿ ವ್ಲಾಗ್. ಎಲ್ಲರಿಗೂ ಕೂಡ ವೆರಿ 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 ಗುಡ್ ಮಾರ್ನಿಂಗ್. ಸೊ ಎಸ್, ಇವತ್ತು ನಾನು ನಿಮ್ಗೆ ಯಾವ ತರ ಕಲೆಕ್ಷನ್ಸ್ ನ ತೋರಿಸ್ತೀನಿ ಅಂತ. ಇವತ್ತು ನಮ್ಗೆ 2 ವಿಷಯ ಶೇರ್ ಮಾಡ್ಕೋಬೇಕು. ಒಂದ್ ಬಂದ್ಬಿಟ್ಟು ನಾನು ಸುಮಾರು ದಿವಸ ಆಲ್ಮೋಸ್ಟ್ ಒಂದು 15 ಡೇಸ್ ಆಯ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿಲ್ಲ. ಇವತ್ತು ನಾನು ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅದು ಒಂದು. ಮತ್ತೆ ಇವತ್ತು ನಾನು ನಿಮ್ಗೆ ಶಾರ್ಟ್ ನೆಕ್ಲೆಸ್ ಗಳೆಲ್ಲ ಯಾರು ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ, ಸ್ವಲ್ಪ ಶಾರ್ಟ್ ನೆಕ್ಲೆಸ್ ಗಳನ್ನ ತೋರಿಸ್ತೀನಿ. ಅದು ಬಜೆಟ್ ಫ್ರೆಂಡ್ಲಿ ಆಗಿನೇ ತೋರಿಸ್ತೀನಿ. ಅಂಡ್ ತುಂಬಾ ಜನ ಚಾರು ಅಂತ ಸೆಟ್ ನ ಕೇಳ್ತೇನೆ. ಮ್ಯಾಮ್ ಚಾರು ಅವರು ವೇರ್ ಮಾಡಿದ ಸೆಟ್ ಇದೆಲ್ಲ ತೋರಿಸಿ, ರೀಸ್ಟಾಕ್ ಆಯ್ತಾ ಅಂತ ಹೇಳ್ಬಿಟ್ಟು. ಎಸ್, ಅದು ಕೂಡ ರೀಸ್ಟಾಕ್ ಆಗಿದೆ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಅಂಡ್ ಯಾರಿದೆ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಆಲ್ಸೋ ಬೇಗ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ನೋಡಿ ನೀವು ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಅಂಡ್ ಲೈಕ್ ಮಾಡೋದನ್ನ ಮರಿಬೇಡಿ, ಮನಸ್ಸಿಗೆಲ್ಲ ಕಾಮೆಂಟ್ ಮಾಡೋದನ್ನಂತೂ ಮರಿಲೇಬೇಡಿ. ಎಸ್, ಫಸ್ಟ್ ಬಂದ್ಬಿಟ್ಟು ನೀವು ಕೇಳ್ತೀರ ಜ್ಯುವೆಲ್ರಿ. ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರಿ ಇದನ್ನಂತೂ. ಸುಮಾರು ದಿವಸ ವೆಯ್ಟ್ ಮಾಡ್ತಿದ್ದಾರೆ ರೀಸ್ಟಾಕ್ ಆಗ್ಲಿ ಅಂತ ಹೇಳ್ಬಿಟ್ಟು. ಇದಿಷ್ಟು ಲೆಂತ್ ಬರುತ್ತೆ. ಚೈನ್ ಕೂಡ ಅಷ್ಟೇ ಉದ್ದ ಇದೆ, ಅಡ್ಜಸ್ಟಬಲ್. ನೀವು ಎಷ್ಟಕ್ಕೆ ಬೇಕಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ ಪರ್ಲ್ಸ್ ಬರುತ್ತೆ. ಅಂಡ್ ಜೊತೆಗೆ ಇಲ್ಲಿ ಫುಲ್ ಜಾಸ್ತಿ ಬಂಚ್ ಆಫ್ ಪರ್ಲ್ಸ್ ಬರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಅಲ್ಲಿ ಸೆಂಟರ್ಲಿ ಬೋಟ್ ಟೈಪ್ ಅಲ್ಲಿ ಲಕ್ಷ್ಮಿ ಬರುತ್ತೆ. ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಸೇಮ್ ಇದೇ ತರನೇ ಇಯರಿಂಗ್ಸ್ ಕೂಡ ಬರುತ್ತೆ. ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ. ಸೊ ನನ್ನ ಕಡೆ ಫಸ್ಟ್ ಚಾರುಲತಾ ಅಂದ್ರೆ ರಾಮಾಚಾರ್ಯ ಸೀರಿಯಲ್ ಅವರು ಫಸ್ಟ್ ಟೈಮ್ ನನ್ನ ಕಡೆ ಬೈ ಮಾಡಿದ್ರೆ ಇದೆ ಅನ್ಕೋತೀನಿ. ಇದೇ ತರ ಸೆಟ್ ಫಸ್ಟ್ ಟೈಮ್ ಅವ್ರು ಬೈ ಮಾಡಿದ್ರು. ಅವಾಗಿಂದನೂ ಟ್ರೆಂಡಿಂಗ್ ಇದು ನನ್ನ ಕಡೆ ಕೇಳ್ತಾ ಇದ್ದ ಸೆಟ್. ಸೊ ಪ್ರೈಸ್ ಕೂಡ ಬಂದ್ಬಿಟ್ಟು ಸೇಮ್ ಏನ್ ಪ್ರೈಸ್ ಇತ್ತು ಅಷ್ಟೇ ಪ್ರೈಸ್ ಇದೆ. ಪ್ರೈಸ್ ಬಂದ್ಬಿಟ್ಟು 550 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. 550 ರೂಪಾಯಿ ಫ್ರೀ ಶಿಪ್ಪಿಂಗ್. ಸಖತ್ತಾಗಿದೆ. 550 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಅಂಡ್ ಪರ್ಲ್ ಅಲ್ಲಿ ಸ್ಮಾಲ್ ಆಗಬೇಕು ನಿಮ್ಗೆ ಅನ್ನೋ ತರ ಆದ್ರೆ ಕ್ಯೂಟ್ ಆಗಿದೆ. ಇದಂತೂ ತುಂಬಾ ಚೆನ್ನಾಗಿದೆ. ಸೊ ಇದು ಪೆಂಡೆಂಟ್ ತುಂಬಾ ಟ್ರೆಂಡಿಂಗ್ ಅಂತ ಹೇಳ್ಬಿಟ್ಟು ಫಸ್ಟ್ ಇದು ಲಾಂಗ್ ಹಾರಮ್ಗೆ ಬರ್ತಾ ಇತ್ತು. ಬಟ್ ಇವಾಗ ಬ್ಯೂಟಿಫುಲ್ ಆಗಿ ಶಾರ್ಟ್ ನೆಕ್ಲೆಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ತುಂಬಾ ಚೆನ್ನಾಗಿದೆ. ಅಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಪುಟಾಣಿಯಾಗಿ ಬರುತ್ತೆ. ಈ ತರ ಪುಟಾಣಿ ಇಯರಿಂಗ್ಸ್. ಇದು ಬಂದ್ಬಿಟ್ಟು ನೆಕ್ಲೆಸ್ ಒಂದಿಷ್ಟಕ್ಕೆ ನೆಕ್ಲೆಸ್ ಟೈಪ್ ಅಲ್ಲಿ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 498 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. 499 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಇವತ್ತು ಆಲ್ಮೋಸ್ಟ್ ಎಲ್ಲ ನಿಮಗೆ ಬಜೆಟ್ ಫ್ರೆಂಡ್ಲಿಯಾಗಿ ತೋರಿಸ್ತೀನಿ. ಅಂಡ್ ನೆಕ್ಸ್ಟ್ ಒನ್ ಬಂದು ದಿಸ್ ಕ್ಯೂಟ್ ಅಂಡ್ ಲಿಟಲ್ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಇಷ್ಟು ನೀಟಾಗಿ ಕತ್ತಿಗೆ ಕುತ್ಕೊಳ್ಳುತ್ತೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಮಲ್ಟಿ ಕಲರ್ ಇರೋದ್ರಿಂದ ಸೊ ಇಲ್ಲಿ ಐಡಾಲ್ಸ್ ಯಾವುದು ಬರೋದಿಲ್ಲ, ನಾನ್ ಐಡಾಲ್ ಬರುತ್ತೆ. ಅಂಡ್ ಇದನ್ನು ಕೂಡ ಅಷ್ಟೇ ಕ್ಯೂಟ್ ಆಗಿದೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 430 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. 430 ರೂಪಾಯಿ ಫ್ರೀ ಶಿಪ್ಪಿಂಗ್. ಅಂಡ್ ಇದನ್ನು ಕೂಡ ಅಷ್ಟೇ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟು ಕವರ್ ಮಾಡಿದ್ದಾರೆ. ಸಖತ್ತಾಗಿದೆ. ಬ್ಯಾಕ್ ಸೈಡ್ ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ನಾನು ಹೇಳ್ತಿರ್ತೀನಿ ನಿಮ್ಗೆ, ಯಾವುದು ಕೂಡ ಪೇಂಟೆಡ್ ಕ್ರಿಸ್ಟಲ್ಸ್ ಎಲ್ಲ ರಿಯಲ್ ಕ್ರಿಸ್ಟಲ್ಸ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಕೆಲವರು ಏನ್ ಮಾಡ್ತಾರೆ ವೈಟ್ ಸ್ಟೋನ್ಸ್ ಮೇಲೆ ಪೇಂಟ್ ಮಾಡ್ಬಿಡ್ತಾರೆ. ಸೊ ಆ ತರ ಕ್ರಿಸ್ಟಲ್ಸ್ ಎಲ್ಲ ಇದು. ಸೊ ರಿಯಲ್ ಕ್ರಿಸ್ಟಲ್ಸ್ ಟೈಪ್ ಬರುತ್ತೆ. ಪ್ರೈಸ್ 430 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. ನೆಕ್ಸ್ಟ್ ಇದು ನಾನು ಯಾರ ಹತ್ರ ನೋಡಿದೆ ಗೊತ್ತಾ, ವೈಷ್ಣವಿ ಅವರು ವೇರ್ ಮಾಡಿದೆ ಸೀತಾರಾಮ ಸೀರಿಯಲ್ ಅಲ್ಲಿ. ಅವ್ರ ವೆಡ್ಡಿಂಗ್ ಟೈಮಲ್ಲಿ ಏನೋ ವೇರ್ ಮಾಡಿದ್ದೆ, ನನಗೆ ನೆನಪು. ಸೊ ನೋಡ್ಬೋದು. ಫೋಟೋ ಅಕಸ್ಮಾತ್ ಸಿಕ್ಕಿ ನಾನು ಫೋಟೋ ಹಾಕ್ತೀನಿ ಸೈಡ್ಗೆ. ಸೊ ದಿಸ್ ಬ್ಯೂಟಿಫುಲ್ ನೆಕ್ ಪೀಸ್ ಫುಲ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ನಿಮ್ ಟ್ರೆಡಿಷನಲ್ ಲುಕ್ ಕೂಡ ಕಂಪ್ಲೀಟ್ ಆಗುತ್ತೆ. ದಿಸ್ ಒನ್ ಬ್ಯೂಟಿಫುಲ್ ನೆಕ್ ಪೀಸ್ ಇಂದ ರೌಂಡ್ ಶೇಪ್ ಅಲ್ಲಿ ಬರುತ್ತೆ. ಅಂಡ್ ಡಿಸೈನ್ ಬಂದ್ಬಿಟ್ಟು ಇದು ನಾನ್ ಐಡಲ್ ಬರುತ್ತೆ. ಯಾವುದೇ ತರ ಐಡಲ್ಸ್ ಬರೋದಿಲ್ಲ. ಸಿ ಈ ತರ ಬರುತ್ತೆ. ಇಯರಿಂಗ್ಸ್ ಕೂಡ ಅಷ್ಟೇ ನೋಡಿ, ಈ ತರ ಇಯರಿಂಗ್ಸ್ ಬರುತ್ತೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ
550 rupees ಫ್ರೀ ಶಿಪ್ಪಿಂಗ್ ಆಗುತ್ತೆ. 550 ರೂಪಾಯಿ ಫ್ರೀ ಶಿಪ್ಪಿಂಗ್. ಇದನ್ನ ನೆಕ್ಗೆ ಹಾಕಿ ತೋರಿಸಿದ್ರೇನೆ ಇನ್ನೂ ಚೆನ್ನಾಗಿ ಕಾಣಿಸೋದು. ಸೊ ನೋಡಿ ಇವಾಗ ಕಾಣಿಸುತ್ತೆ. 550 rupees ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್. ನೆಕ್ಸ್ಟ್ ಆಲ್ಮೋಸ್ಟ್ ಇದೆಲ್ಲ ನಾನು ಇನ್ನೂ ಓಪನ್ ಮಾಡಿಲ್ಲ, ಎಲ್ಲ ಹೊಸದು. ಆ್ಯಂಡ್ ಇದು ಬಂದ್ಬಿಟ್ಟು ಇದು ಕೂಡ ಅಷ್ಟೇ, ಇದು ನಾನ್ ಐಡಲ್ಲೇನೆ ಬರುತ್ತೆ ವಿತ್ ಜುಮ್ಕಾ. ಗ್ರೀನ್ ಬೀಡ್ಸ್ ಜ್ಯುವೆಲ್ರಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಮಲ್ಟಿ ಕಲರಲ್ಲಿ ಬರುತ್ತೆ. ಆ್ಯಂಡ್ ಇದೊಂದು ಡಿಫ್ರೆಂಟ್ ಡಿಸೈನ್ ಇದೆ ಗೈಸ್, ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ. ಜುಮ್ಕಾ ಇಯರಿಂಗ್ಸ್ ಅಲ್ಲ, ಜುಮ್ಕಾ ಬರುತ್ತೆ. ಸೆಂಟರಲ್ಲಿ ಪಿಂಕ್ ಸ್ಟೋನ್ ಇರೋದ್ರಿಂದ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಅದೇ ಸೈಜ್ಗೆ ಗ್ರೀನ್ ಬೀಡ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ. ನೀವು ಕ್ವಾಲಿಟಿ ನೋಡ್ತಾ ಇರ್ಬೋದು ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು, ಸಖತ್ತಾಗಿದೆ. ಆ್ಯಂಡ್ ನಿಮಗೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರೆಲ್ಲ ನನಗೆ ಇನ್ಸ್ಟಾಗ್ರಾಮು ಯೂಟ್ಯೂಬ್ ನೋಡ್ಕೊಂಡು ಬರ್ತಾರೆ ಅವ್ರು ನಿಜ ಹೇಳ್ತಾರೆ, ಮ್ಯಾಮ್ ನಿಮಗೆ ಫೋಟೋಸ್ಗಿನ್ನ ಇದು ರಿಯಲ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಸ್ ಇದರ ಪ್ರೈಸ್ ಬಂದು 498 rupees ಫ್ರೀ ಶಿಪ್ಪಿಂಗ್ ಆಗುತ್ತೆ. 99 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಎಸ್ ಇದೂ ಅಷ್ಟೇ, ಇದು 4 ಇದನ್ನು ನೀವು ನೋಡಿರ್ತೀರಾ ಖಂಡಿತವಾಗೂ. ಬಟ್ ಇದ್ರಲ್ಲಿ ಮಲ್ಟಿ ಕಲರ್ ನಾನು ಮುಂಚೆ ತರಿಸ್ತಾ ಇದ್ದು, ಬಟ್ ಆಮೇಲೆ ರೂಬಿ ತುಂಬ ಟ್ರೆಂಡ್ ಆಗಿದೆ ಇದರಲ್ಲಿ. ಸೊ ಹಾಗಾಗಿ ರೂಬಿ ತರಿಸಿದ್ದೀನಿ ಈ ಸಲ. ಫುಲ್ ನಿಮಗೆ ಯಾವುದೇ ಥರ ಬೇರೆ ಕಲರ್ ಸ್ಟೋನ್ಸ್ ಬರೋದಿಲ್ಲ, ರೂಬಿ ಮಾತ್ರನೇ ಬರುತ್ತೆ, ಪಿಂಕ್ ಅದು ಮಾತ್ರನೇ ಬರುತ್ತೆ. ಇದು ನಿಮಗೆ ಸೆಂಟಲ್ಲಿ ಫಿನಿಶಿಂಗ್ ಲಕ್ಷ್ಮಿ ಬರುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲೈಕ್ ಆಂಟಿಕಲ್ ಬರುತ್ತೆ ಇದು. ಸಕ್ಕತ್ತಾಗಿದೆ. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಅಷ್ಟೇ ನೋಡಿ, ಈ ಥರ ಜುಮ್ಕಾ ಟೈಪಲ್ಲೇ ಇಯರಿಂಗ್ಸ್ ಕೂಡ ಬರುತ್ತೆ. ಆ್ಯಂಡ್ ಎಸ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 550 rupees ಫ್ರೀ ಶಿಪ್ಪಿಂಗ್ ಆಗುತ್ತೆ. 550 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. ನಮ್ಮದು ಫ್ಲವರ್ ಟೈಪ್ ವಿತ್ ಬ್ಯೂಟಿಫುಲ್ ಆಗಿಂತ ಡಿಸೈನರ್ ಬೀಡ್ಸ್ ಇದು. ಸೊ ನಾರ್ಮಲ್ ಆಗಿ ರೌಂಡೆಡ್ ಬೀಡ್ಸ್ಗಿನ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಲುಕ್ ಅಂತೂ ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ಜಾಸ್ತಿ ಬಂಚ್ ಆಫ್ ವೈಟ್ ಬೀಡ್ಸ್ ಇರೋದು ಸಕ್ಕತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ರೌಂಡ್ ಆಗಿಲ್ಲ, ಪರ್ಲ್ ಉದ್ದ ಇದೆ, ಸೊ ಸಕ್ಕತ್ತಾಗಿ ಕಾಣಿಸುತ್ತೆ. ಡಿಸೈನ್ ನೋಡ್ಬೋದು ನೀವು, ಫ್ಲವರ್ ಟೈಪ್ ಡಿಸೈನ್ ಬರುತ್ತೆ. ಸೆಂಟರ್ ಅಲ್ಲಿ ನಿಮಗೆ ಲಕ್ಷ್ಮಿ ಪೆಂಡೆಂಟ್ ಕೂಡ ಬರುತ್ತೆ. ಅಂಡ್ ಆಲ್ಸೋ ಇಯರಿಂಗ್ಸ್, ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ. ಅಂಡ್ ಪ್ರೈಸ್ ಬಂದ್ಬಿಟ್ಟು 599 rupees ಫ್ರೀ ಶಿಪ್ಪಿಂಗ್ ಆಗುತ್ತೆ. 599 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಐ ಹೋಪ್ ಇವಾಗ ನಾನು ತೋರಿಸೋ ಆದಷ್ಟು ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ವಿಡಿಯೋಗೆ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಅಲ್ಲೂ ಹೋಗೊಂದು ಚೆಕ್ ಮಾಡಲು ಕೂಡ ನಿಮಗೆ ಸಾಕಷ್ಟು ಕಲೆಕ್ಷನ್ಸ್ ಸಿಗುತ್ತೆ. ಎಸ್ ನಾನು ಇವಾಗ ನಿಮ್ಗೆ ಹೇಳಿದ್ದೆ ಅಲ್ವಾ, ಇವಾಗ ನಾನು ರಾಯರ್ ಮಠಕ್ಕೆ ಹೋಗಬೇಕು, ಸುಮಾರು ದಿವಸ ಆಗೋಯ್ತು ಅಂತ ಹೇಳ್ಬಿಟ್ಟು. ಇವತ್ತಿಗಿನ ಲಾಸ್ಟ್ ವೆಡ್ನೆಸ್ನ ಮಂತ್ರಾಲಯ ಕೂಡ ಹೋಗಿದ್ದೆ. ಬಟ್ ಇಲ್ಲಿ ಇರೋ ರಾಯರ್ ಮಠಕ್ಕೆ ಹೋಗಿಲ್ಲ, ನಮ್ಮನೆ ಹತ್ರ ಇರೋ ರಾಯರ್ ಮಠಕ್ಕೆ. ಇಲ್ಲಂದ್ರೆ ತುಂಬ ಜನ ಬರ್ತಾರೆ. ಬಟ್ ನಾನು ಇವತ್ತು ಗುರುವಾರ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಬಟ್ ನಾನು ರಾಯರ್ ಮಠಕ್ಕೆ ಗುರುವಾರ ಹೋಗೋದು ಕಮ್ಮಿ, ಮಂಗಳವಾರ ಅಥವಾ ಶುಕ್ರವಾರ ಈ ಥರ ಹೋಗ್ತೀನಿ. ಏನಕ್ಕಪ್ಪ ಅಂತ ಅಂದರೆ ಆ ಟೈಮಲ್ಲಿ ಜನ ತುಂಬ ಜಾಸ್ತಿ ಇರ್ತಾರೆ. ನಂಗೆ ಒಂದು 5 ನಿಮಿಷ ಕುತ್ಕೊಂಡು ದೇವ್ರೂ ಕೂಡ ನೋಡೋಕ್ಕಾಗೋದಿಲ್ಲ, ಹಂಗೆ ಬೇಗ ಬಂದ್ಬಿಡ್ಬೇಕು. ಅಥವಾ ಜನ ನೂಕಾಟದಲ್ಲಿ ಸರಿಯಾಗಿ ಆರತಿ ಕೂಡ ಮಾಡೋಕ್ಕಾಗೋದಿಲ್ಲ. ಬಟ್ ಇವತ್ತು ಮಂಗಳವಾರ ಶುಕ್ರವಾರ ಈ ಥರ ಎಲ್ಲ ಹೋದರೆ ಜನ ಕಮ್ಮಿ ಇರ್ತಾರೆ. ನನ್ಗೆ ಆರಾಮ್ಸ ಕುತ್ಕೊಂಡು ನೆಮ್ಮದಿಯಾಗಿ ದೇವ್ರನ್ನ ನೋಡಿಕೊಂಡು ಪೂಜೆ ಮಾಡಿಕೊಂಡು ಬರ್ಬೋದು. ಸೊ ಹಾಗಾಗಿ ನಾನು ಈ ಡೇಸಲ್ಲಿ ಹೋಗ್ತೀನಿ. ಬಟ್ ಈ ವಿಡಿಯೋ ಅಪ್ಲೋಡ್ ಆಗೋದು ಗುರುವಾರನೇ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಇವತ್ತು ಫ್ರೀಯಾಗಿರುತ್ತೆ, ಆರಾಮ್ಸೆ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ ಹೋದರೆ ಹೊರಗಡೆ ನೋಡಿದಾಗೆ ಗೊತ್ತಾಗಿದ್ದು ಯಪ್ಪ ಇಷ್ಟೊಂದು ಜನ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಸರಿ ಆಯಿತು ಬರೋದು ಬನ್ನಿ ಅಂತ ಹೇಳ್ಬಿಟ್ಟು ಹೋದೆ. ಅಲ್ಲೂ ಕೂಡ ಸ್ವಲ್ಪ ಜನ ರಶ್ಶೇ ಇದ್ದರು. ನಾನು ದೇವರಿಗೆ ಮಂಗಳಾರತಿ ಮಾಡಿ ನೆಮ್ಮದಿಯಾಗಿ ನೋಡಿಕೊಂಡು ಬಂದೆ. ನೋಡ್ತಾ ಇರ್ಬೋದು ರಾಘವೇಂದ್ರ ಸ್ವಾಮಿ ಮುಖ ನೋಡೋಕ್ಕೆ, ಆ ಕಳೆ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಹಾಗೆ ಎಲ್ಲ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಈ ಕ್ಷೇತ್ರನ ಹಿಂಗೆ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟೆಲ್ಲ ಇಲ್ಲೆಲ್ಲ ಮಾಡಿದ್ರು. ಅದೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಮನೆಗೆ ಬಂದೆ. ನನಗಂತೂ ರಾಯರ್ ಮಠಕ್ಕೆ ಬಂದರೆ ಒಂಥರ ನೆಮ್ಮದಿ ಅಂತ ಹೇಳ್ಬೋದು. ಆ ನೆಮ್ಮದಿ ಅಂತ ನಾನು ಬಾಯಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ಐ ಕ್ಯಾನ್ ಫೀಲ್ ದಟ್ ಓನ್ಲಿ. ಸೊ ಮತ್ತೆ ಸಿಗ್ತೀನಿ ನಾಳೆ ಹೊಸ ವಿಡಿಯೋ ಜೊತೆ. ಬಾಯ್ ಬಾಯ್.